ರಾಮ ಅನ್ನೋದು ಎರಡಕ್ಷರ ಅಲ್ಲ, ರಾಮ ಅನ್ನೋದು ಕೋಟ್ಯಾನುಕೋಟಿ ಹಿಂದೂಗಳ ನಾಡಿ ಮಿಡಿತ ಅನ್ನೋದಕ್ಕೆ ಈ ಕ್ಷಣಗಳು ಸಾಕ್ಷಿ ಆಗ್ತಾ ಇದೆ ಅಂತ ಅನ್ಸುತ್ತಾ ಸರ್ ತಮಗೆ? ಡೆಫಿನೆಟ್ಲಿ ಹೌದು. ನಾನು ಕಳೆದ 3-4 ದಿನಗಳಿಂದ ಇಲ್ಲಿದ್ದೀನಿ. ಇಲ್ಲಿ ಬರ್ತಾ ಇರುವಂಥ ಪ್ರತಿಯೊಬ್ಬರ ಅನುಭವಗಳನ್ನು ಕೇಳ್ತಾ ಇದ್ದೀನಿ. ಕೆಲವರು ಸೈಕಲ್ನಲ್ಲಿ ಬರ್ತಿದ್ದಾರೆ, ಕೆಲವರು ನಡ್ಕೊಂಡು ಬರ್ತಿದ್ದಾರೆ, ಸಾವಿರಾರು ಕಿಲೋಮೀಟರ್ ಯಾತ್ರೆ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಕೆಲವರನ್ನು ಭೇಟಿ ಮಾಡಿದ್ದೀನಿ, ಅವರು ಕರಸೇವೆಯಲ್ಲಿ ಭಾಗವಹಿಸಿದ್ರು, ಇವತ್ತು ಇಲ್ಲಿ ಬಂದು ಉಳ್ಕೊಂಡಿದ್ದಾರೆ. ಕೆಲವರಂತೂ ಸಂಕಲ್ಪ ಮಾಡಿದ್ರು, ಇದು ಮುಗಿಯೋವರೆಗೂ ನಾವು ಪೇಟ ಧರಿಸೋದಿಲ್ಲ, ಇದು ಮುಗಿಯೋವರೆಗೂ ನಾವು ಮಾತನಾಡೋದಿಲ್ಲ, ಇದು ಮುಗಿಯೋವರೆಗೂ ಈ ಊರನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳೋರು ಒಬ್ಬರನ್ನು ಕೂಡ ನಾನು ನೋಡಿದ್ದೀನಿ. ಕಳೆದ 30 ವರ್ಷಗಳಿಂದ ಅಯೋಧ್ಯೆಯಲ್ಲೇ ಉಳ್ಕೊಂಡಿದ್ದಾರೆ. ಒಂದು ದಿನ ರಾಮ ಮಂದಿರ ಆಗುತ್ತೆ, ಅದಾದಮೇಲೆ ನನ್ನ ಮನೆಗೆ ನಾನು ವಾಪಸ್ ಹೋಗೋದು ಅಂತ ಹೇಳಿದಂಥವ್ರನ್ನೂ ಕೂಡ ನೋಡಿದ್ದೀನಿ. ಅಂದರೆ ಇದು ಅನೇಕ ದಿನಗಳ ಕನಸುಗಳು ಮಡುಗಟ್ಟಿತ್ತಲ್ಲ, ಅದು ನನಸಾಗ್ತಿರೋದು ಅಂತ. ಹೀಗಾಗಿ ಇಲ್ಲಿ ಜನ ತಿರುಗಾಡುವಾಗ ಏನು ಉತ್ಸಾಹ ಕಾಣುತ್ತೋ ಅದು ಬರೀ ಮಂದಿರಕ್ಕೆ ಮಾತ್ರ ಅಲ್ಲ, ಈ ಮಂದಿರದ ಹಿಂದೆ ಇದ್ದ ಒಟ್ಟಾರೆ ಕನಸುಗಳು ಒಟ್ಟಾಗಿ ತೋರ್ತಾ ಇವೆ ಅಂತ. ನೀವು ಈ ರಸ್ತೆಗಳಲ್ಲಿ ಓಡಾಡ್ತಿರ್ವಾಗ ಗೊತ್ತಾಗುತ್ತಲ್ಲ, ಒಂದು ರೀತಿ ನಾವು ಸಾಕ್ಷಿ ಪ್ರಜ್ಞೆಯಿಂದ ನೋಡ್ಕೊಂಡು ನಿಂತು ಬಿಟ್ರೆ ಇದನ್ನು ಒಂದು ಕ್ಷಣ ಅದರ ಅನುಭವ, ಅದ್ರ ಫೀಲ್ ಆಗುತ್ತೆ ನಮ್ಗೆ. ಏನು ಅದ್ಭುತವಾಗಿರುವಂಥ ಜನಸಾಗರ ಹರಿದು ಬರ್ತಾ ಇದೆ. ಈ ಪರಿ ಚಳಿ ಇದೆ, ಬಹುಶಃ ಕೂತ್ಕೊಂಡು ನೋಡ್ತಾ ಇರೋರಿಗೆ ಅಂದಾಜಾಗಿರ್ಲಿಕ್ಕಿಲ್ಲ ಯಾವ ಪರಿ ಚಳಿ ಇದೆ ಅಂತಂದ್ರೆ ಮಾತನಾಡುವಾಗ ಎರಡೆರಡು ವಾಯ್ಸ್ ಬಂದಂಗೆ ಆಗುತ್ತೆ ನಮಗೆ ನಾಲ್ಗೆ ಅಲಗಾಡದೆ ಇರೋ ಥರದ ಚಳಿ ಇದೆ. ಆ ಚಳಿಯ ನಡುವೆ ಜನರನ್ನು ನೋಡ್ಬೇಕು, ಯಾರು ಕೂಡ ನಿಲ್ತಿಲ್ಲ, ಅವ್ರವ್ರ ಪಾಡಿಗೆ ಬರ್ತಿದ್ದಾರೆ. ಎಲ್ಲರೂ ಹೇಗಾದರೂ ಮಾಡಿ ಇಲ್ಲಿ ಬಂದು ಸೆಟ್ಲ್ ಆಗಬೇಕು. 22ನೇ ತಾರೀಕು ಅದನ್ನು ಕಣ್ಣು ತುಂಬಿಸ್ಕೋಬೇಕು ಅಂತ. ಅಫ್ಕೋರ್ಸ್ 23ನೇ ತಾರೀಕು ಕೂಡ ರಾಮ ಮಂದಿರ ನೋಡ್ಲಿಕ್ಕೆ ಸಿಗುತ್ತೆ, ರಾಮ್ಲಲ್ಲಾ ಸಿಗ್ತಾನೆ, ಎಲ್ಲ ಹೌದು. ಆದರೆ 22ನೇ ತಾರೀಕೇ ಸಿಗಬೇಕು ಅನ್ನುವಂಥ ಪರಿಕಲ್ಪನೆ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿದೆ ಅಂತ ನನಗನ್ಸುತ್ತೆ. ಈಗ ಭಾಳ ಮುಖ್ಯವಾಗಿ ಯಾವುದೇ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ಮ್ಯಾಕ್ಸಿಮಮ್ ತಿರುಪತಿಗೆ ಹೋಗ್ತೀವಿ, ಅಥವಾ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗ್ತೀವಿ, ಚಾಮುಂಡೇಶ್ವರಿಗೆ ಹೋಗ್ತೀವಿ, ಬೇರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಬೇರೆ ಬೇರೆ ಕಡೆ. ಆದರೆ ಎಲ್ಲೂ ಕೂಡ ನಿಮಗೆ ರಾಷ್ಟ್ರದ ಮೂಲೆ ಮೂಲೆಯಿಂದ ಬರುವಂಥ ಜಾಗ ಅಂತ ದೇವಸ್ಥಾನದ ಪೈಕಿ ನನಗಂತೂ ಕಾಣ್ತಿರಲಿಲ್ಲ. ಇದ್ದಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಲ್ಲಿ ಕೆಲವು ಕಡೆ ಹೋಗೋದಕ್ಕೆ ಭಾಳ ಕಷ್ಟ. ಕೇದಾರನಾಥ ಅಲ್ಲೆಲ್ಲ ಹೋಗಬೇಕು ಅಂದರೆ ಭಾಳ ಕಷ್ಟ ಇದೆ. ಬಟ್ ನಮಗೆ ಅಯೋಧ್ಯೆ ಅಂತ ಹೇಳುವಾಗ ನಾನೇ ಇಲ್ಲಿ ಒಂದು 2-3 ದಿವಸಗಳು ನೋಡ್ತಾ ಇದ್ದೀನಿ. ಕಹಾಸೆ ಅಂತಂದರೆ ಜಮ್ಮು ಕಾಶ್ಮೀರ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗುಜರಾತ್, ಆಮೇಲೆ ಅಲ್ಲಿಂದ ಕೃಷ್ಣನ ಕರ್ಕೊಂಬರೋದಂತೆ. ಆ ಕೃಷ್ಣನನ್ನು ಯಾಕೆ ಕರ್ಕೊಂಬಂದ್ರೆ ಅಂದರೆ ಆ ಕೃಷ್ಣನಿಗೆ ರಾಮನ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದ್ದೆ ನಾನು ಅಂತ ಅಂದ್ಬಿಟ್ಟು. ಏನಾಗ್ತಿದೆ ಭಾರತದಲ್ಲಿ, ಯಾವ ರೀತಿ ಒಂದು ಒಗ್ಗೂಡಿಕೆ ಆಗ್ತಿದೆ, ಇದೊಂದು ಧರ್ಮದ ರಾಷ್ಟ್ರ ರಾಜಧಾನಿ ಆಗ್ತಾ ಇದೆಯಾ ಅಂತ ನೋಡಿ. ಇದೇ ನಿಜವಾದ ಭಾರತ್ ಜೋಡೋ ಯಾತ್ರೆ. ಇಲ್ಲಿ ಒಬ್ಬ ಮದ್ರಾಸಿ ಇದ್ದಾನೆ, ಒಬ್ಬ ಬಂಗಾಲಿ ಇದ್ದಾನೆ, ಒಬ್ಬ ತಮಿಳು ಇದ್ದಾನೆ, ಇಲ್ಲಿ ಆರ್ಯ ದ್ರಾವಿಡ ಅಂತ ಹೇಳುವವರು ಎಲ್ಲ ಹೇಳ್ತಿದ್ರಲ್ಲ, ಎಲ್ಲ ಇಲ್ಲಿ ಭಾರತ ರಾಮನ ಭಕ್ತರು ಇಲ್ಲಿ ಮಾತ್ರ ಇದ್ದಾರೆ. ಹೀಗಾಗಿ ಇದೊಂದು ಧಾರ್ಮಿಕ ಅಂತ ಹೇಳ್ತೀವಿ. ಧರ್ಮೋ ವಿಶ್ವಶ ಜಗತ್ ಪ್ರತಿಷ್ಠೆ ಅಂತ ನಮ್ಮ ಒಂದು ವಾಕ್ಯ ಇದೆ. ಅಂದರೆ ರಾಮ ಮಂದಿರದಿಂದ ಜಗತ್ತಿನಲ್ಲಿ ನಾವು ಧರ್ಮವನ್ನು ಪ್ರತಿಷ್ಠಾಪಿಸಲು ಇದ್ದೇವೆ. ಈ ಕಾರಣದಿಂದ ಇವತ್ತು ಅಯೋಧ್ಯೆ ನಾವು ನೋಡ್ತಾ ಇದ್ದೀವಿ, ಎಲ್ಲರಲ್ಲೂ ಸಡಗರ, ಸಂಭ್ರಮ. ಹೇಗಂದರೆ ಒಂದು ನ ಭೂತೋ ನ ಭವಿಷ್ಯತಿ, ಅಂದರೆ ಪುಣ್ಯಕಾಲ, ಒಂದು ರಾಮನ ಪಟ್ಟಾಭಿಷೇಕ ಯಾವ ರೀತಿ ಒಂದು ಶಿವಾಜಿಯ ಕಾಲದಲ್ಲಿ, ವಿವೇಕಾನಂದರ ಕಾಲದಲ್ಲಿ ಭಾರತ ಒಂದು ಬೆಳಗಿತ್ತೋ ಆ ರೀತಿಯ ಬೆಳಕು, ಆ ರೀತಿಯ ಒಂದು ಆಧ್ಯಾತ್ಮದ ಸಂತೋಷ ಎಲ್ಲ ಕಡೆ ಇದೆ. ಮತ್ತು ಇದು ಸಾಧಾರಣ ಒಂದು ರಾಮ ಮಂದಿರ ಅಲ್ಲ. 1527ರಲ್ಲಿ ಏನು ಬಾಬರ್ ಈ ಜನ್ಮಭೂಮಿಯಲ್ಲಿ ಮಂದಿರವನ್ನು ಧ್ವಂಸ ಮಾಡಿದ್ನೋ ಆ ಕ್ಷಣದಿಂದಲೇ ನಮ್ಮ ಕ್ಷಾತ್ರ ಪರಂಪರೆ ಮತ್ತು ಇಲ್ಲಿಯ ವೀರ ಪರಾಕ್ರಮಿಗಳು ಆ ಕ್ಷಣದಿಂದಲೇ 6 ಲಕ್ಷ ಬಲಿದಾನಿಗಳು ಇವತ್ತಿನವರೆಗೂ ಹೋರಾಡಿ ಇವತ್ತು ರಾಮ ಅಲ್ಲಿ ಕೋದಂಡ ರಾಮನಾಗಿ ಇವತ್ತು ಒಂದು ಇಡೀ ಭಾರತಕ್ಕೆ ಬೆಳಕು, ಆ ಬೆಳಕು ಇಡೀ ಜಗತ್ತನ್ನು ವ್ಯಾಪಿಸಲಿದೆ. ಇನ್ನೂ ಒಂದು ಮಾತು ಹೇಳಬೇಕಂದ್ರೆ, ಇಡೀ ಜಗತ್ತಿನಲ್ಲಿ ಪರಾಕ್ರಮವನ್ನು ಮತ್ತು ಎದೆಯಲ್ಲಿ ಬೆಂಕಿ ಇಟ್ಕೊಂಡು ಬಂದಿರುವಂಥ ಜನಾಂಗ ಒಂದು ಇಸ್ರೇಲಿಯ ಜನಾಂಗ ಮತ್ತು ಒಂದು ಹಿಂದೂ ಜನಾಂಗ. ನಿಜ ನಿಜ. ಇದರ ಜೊತೆಗೆ ಆರತಿ ಮೇಡಮ್, ನಾವು ಸನಾತನ ಧರ್ಮದ ಅನುಯಾಯಿಗಳು, ಹಿಂದೂ ಧರ್ಮದ ಪರಿಪಾಲಕರು ಹೇಗೆ ಅಂದರೆ ಎಲ್ಲೂ ಜಾಗ ಸಿಗಲಿಲ್ವಾ, ಮನಸ್ಸಿನಲ್ಲಿ ಮಂದಿರವನ್ನು ಕಟ್ಟು ದೈವತೆಯನ್ನು, ದೇವರನ್ನು, ನಮ್ಮ ಇಚ್ಛೆ ದೇವತೆಯನ್ನು ಆರಾಧನೆ ಮಾಡುವಷ್ಟು ಭಕ್ತಿ ಭಾವವನ್ನು ಉಳ್ಳವರು. ಮಂದಿರವೇ ಆಗಬೇಕು ಅಂತಿಲ್ಲ, ಬಟ್ ಇದೊಂದು ಮಂದಿರ ಆಗಲೇಬೇಕು ಅನ್ನೋ ಸಂಕಲ್ಪ, ಅದರ ಹಿಂದಿನ ಸಂಘರ್ಷ ಏನು ಕಾರಣ ಆಗಿರಬಹುದು ಇಷ್ಟು ಮಟ್ಟಿನ ಸಂಘರ್ಷ ಸಂಕಲ್ಪಕ್ಕೆ? ನಮ್ಮಲ್ಲಿ ಶಾಸ್ತ್ರ ಪರಂಪರೆಯಲ್ಲೂ ಮತ್ತು ನಮ್ಮ ಭಕ್ತಿ ಪರಂಪರೆಯಲ್ಲೂ ಸನಾತನ ಸಂಸ್ಕೃತಿಯಲ್ಲಿ 2 ಆಯಾಮಗಳಿವೆ ಧರ್ಮಕ್ಕೆ. ಒಂದು ಸಮಷ್ಟಿ, ಇನ್ನೊಂದು ವ್ಯಷ್ಟಿ ಅಂತ. ವ್ಯಷ್ಟಿಗೆ ನಾವು ಎಲ್ಲಿದ್ದರೂ ನಡೆಯುತ್ತೆ, ನಮಗೊಂದು ಮೂರ್ತಿಯೂ ಬೇಕಿಲ್ಲ, ಇಲ್ಲೇ ಹೃದಯದಲ್ಲೇ ರಾಮ ಇದ್ದಾನೆ. ನಮ್ಮ ಆತ್ಮಸ್ವರೂಪವನ್ನು ತಿಳ್ಕೊಳ್ಳೋದು ಅಧ್ಯಾತ್ಮ. ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮ ಅಂತ ಅದರ ನಿರ್ವಚನ. ಅಂದರೆ ಇನ್ನರ್ ಜರ್ನಿ ಅಂತ, ನಮ್ಮೊಳಗೆ ನಾವು ಪ್ರವಾಸ ಮಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು. ಆದರೆ ಸಮಷ್ಟಿ ಅಂತ ಒಂದಿದೆಯಲ್ಲ, ಸಮಷ್ಟಿ ಭೌತಿಕವಾಗಿ ಆಗಬೇಕು.
ಸಮಷ್ಟಿ ಹಿತ ಅಂತ ಹೇಳುವಾಗ ಎಲ್ಲರೂ ಸೇರಬೇಕು. ಅಲ್ಲಿ ಕಾವ್ಯಗಳು, ಸಾಹಿತ್ಯ, ಗೀತ ನೃತ್ಯಗಳು, ಸಾಮಾಜಿಕ ಕಲಾಪಗಳು, ವಾಣಿಜ್ಯ, ವ್ಯಾಪಾರ, ಉತ್ಸವ, ಜಾತ್ರೆ, ಪ್ರೀತಿ, ವಿಶ್ವಾಸ, ದಾನ, ಧರ್ಮ, ಅನ್ನದಾನ, ವಸ್ತ್ರದಾನ, ಪೂಜೆ, ಉತ್ಸವ, ಈ ಕಮ್ಯುನಿಟಿ ಫರ್ವರ್ ಇದೆಯಲ್ಲ, ಭಜನೆ, ಅದು ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಜನರನ್ನು ಸಂಘಟಿಸೋದಕ್ಕೆ, ರಾಷ್ಟ್ರವನ್ನು ಕಟ್ಟೋದಕ್ಕೆ, ಸಮಾಜವನ್ನು ಕಟ್ಟೋದಕ್ಕೆ ಈ ಸಮಷ್ಟಿ ಹಿತದ ದೃಷ್ಟಿಕೋನ ಇರಬೇಕು. ಅದನ್ನೇ ಶ್ರೀಕೃಷ್ಣ ಮಾಡಿ ತೋರಿಸಿದ್ದು. ಅರ್ಜುನ ಏನು ಹೇಳ್ತಾನೆ, ನನಗೆ ಇಷ್ಟ ಇಲ್ಲ, ಬಿಟ್ಟೋಗ್ತೀನಿ, ಯುದ್ಧ ಮಾಡಲ್ಲ ಅಂತಾರೆ. ನಿನ್ನ ಇಷ್ಟ ಅಲ್ಲ, ಸಮಷ್ಟಿ ಹಿತ. ಕ್ಷುದ್ರಂ ಹೃದಯ ದೌರ್ಬಲ್ಯ ಬಿಟ್ಟು ಮಾಡು, ಯಾಕೆಂದರೆ ಇದು ಧರ್ಮಕ್ಕಾಗಿ ಮಾಡಬೇಕು ಅಂತ. ಸಮಷ್ಟಿ ಹಿತವನ್ನು ಸಾಧಿಸುವಂಥ ಅದ್ಭುತವಾದ ಕ್ಷಣ ಇದಾಗಿದೆ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಈ ಮೆಕಾಲೆ ಎಫೆಕ್ಟಿಂದ ನಮ್ಮಲ್ಲಿ ಒಂಥರ ಕುಡಿಸಿ ನಮ್ಮ ಸ್ವಾಭಿಮಾನವನ್ನು ಎಲ್ಲೋ ಸ್ವಲ್ಪ ತಣ್ಣಗೆ ಆಗಿಸಿದ್ರು. ಆದರೆ ಸಂಪೂರ್ಣವಾಗಿ ಆಗಿಲ್ಲ. ಅದು ಒಂಥರ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು. ಆ ಬೂದಿಯನ್ನೀಗ ಉಫ್ ಅಂತ ಊದಲ್ಪಟ್ಟಿದೆ ಆ ಬೂದಿ. ಈಗ ಮತ್ತೊಮ್ಮೆ ಭುಗಿಲೆದ್ದು ಬಂದಿದೆ ಆ ರಾಷ್ಟ್ರಭಾವ. ನಾನು ನೋಡ್ತಾ ಇದ್ದೀನಿ, ಅಯೋಧ್ಯೆಯಲ್ಲ, ಬೆಂಗಳೂರಲ್ಲಿ ತೆಗೆದುಕೊಳ್ಳಿ, ಯಾವ ಟಿ ವಿ ಹಾಕಿ ವಾಚಾಮಗೋಚರವಾಗಿ ನಮ್ಮ ಧರ್ಮ ಸಂಸ್ಕೃತಿ ಬಯ್ಯೋ ಅಂಥ ಟಿ ವಿಗಳು ರಾಮನನ್ನೇ ಚರ್ಚಿಸ್ತಾ ಇದ್ದಾರೆ. ದೇ ಕಾಂಟ್ ಹೆಲ್ಪ್ ಇಟ್. ಎಲ್ಲರೂ ರಾಮನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಮಕ್ಕಳಲ್ಲಿ ರಾಮ, ಶಾಲೆಗಳಲ್ಲಿ ರಾಮ, ಎಲ್ಲಿ ನೋಡಿದ್ರು ಆ ರಾಮ ಭಾವ ಇದೆಯಲ್ಲ, ಸ್ಟಿಕ್ಕರ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ, ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ. ಅಂದರೆ ರಾಮ ಭಾವ ಹೆಂಗೆ ಇದೆ ಅಂದರೆ, ನಮ್ಮ ಅಂತರಂಗದಲ್ಲಿ ಸುಪ್ತವಾಗಿದ್ದಂಥ ರಾಮ ಜಾಗೃತವಾಗೋದಕ್ಕೆ ಇಂಥ ಮೇಳ ಬೇಕಿತ್ತು, ಇಂಥ ಉತ್ಸವ ಬೇಕಿತ್ತು. ಹಾಗಾಗಿ ನಮ್ಮಲ್ಲಿ ಅಂತರ್ಮುಖವಾಗುವಂಥ ವ್ರತಾದಿಗಳು ವೈಯಕ್ತಿಕ ಆತ್ಮೋನ್ನತಿಗಾದರೆ ಎಲ್ಲರನ್ನೂ ಒಗ್ಗೂಡಿಸುವ, ಸಮಾಜದಲ್ಲಿ ಸಂಪತ್ತನ್ನು, ಸಮೃದ್ಧಿಯನ್ನು, ಸಂತೋಷವನ್ನು, ಸೌಹಾರ್ದತೆಯನ್ನು, ಸಾಮರಸ್ಯವನ್ನು, ಸ್ನೇಹ ಭಾವವನ್ನು ಮತ್ತು ಪರಸ್ಪರ ಸಹಕಾರವನ್ನು ಇದನ್ನೆಲ್ಲ ಚೆನ್ನಾಗಿ ಅರಳಿಸ್ಬೇಕಾದ್ರೆ ಉತ್ಸವ ಬೇಕಾಗತ್ತೆ. ಅದಕ್ಕೆ ಇದು ತುಂಬ ತುಂಬ ಮುಖ್ಯ ಆಗತ್ತೆ. ಅಯೋಧ್ಯ ಅನ್ನೋದು ಒಂದು ಲಕ್ಷ್ಮಿಯ ಧಾಮ, ಈಗಲೇ ಆಗೋಗಿದೆ. ಇನ್ನು ಉತ್ತರೋತ್ತರವಾಗಿ ಇದು ಲಕ್ಷ್ಮಿಯ ಧಾಮ. ಇಲ್ಲಿ ಎಷ್ಟು ನಡೆಯುತ್ತೆ ಅಂದರೆ, ಒಂದು ದೇವಸ್ಥಾನದ ನಿಮಿತ್ತವಾಗಿ ಇಲ್ಲಿ ನಡೆಯುವಂತಹ ಸಾಮಾಜಿಕ ಕಲಾಪಗಳು, ಧಾರ್ಮಿಕ ಕಲಾಪಗಳು, ಸಾಹಿತ್ಯಿಕ ಕಲಾಪಗಳು, ಕಲೆಗಳು, ಉತ್ಸವಗಳು, ಜನರು, ವ್ಯಾಪಾರ, ವಾಣಿಜ್ಯ, ಇಡೀ ಜಗತ್ತನ್ನು ಆಕರ್ಷಿಸುವಂಥ ಪವಿತ್ರವಾದ ಪ್ರವಾಸೋದ್ಯಮವಾಗತ್ತೆ. ಕುಡಿದು ಕುಪ್ಪಳಿಸಿ ಹೋಗುವ ಪ್ರವಾಸೋದ್ಯಮ ಕ್ಷೇತ್ರಗಳು ಬೇರೆ. ಇದು ಒಂದು ಪವಿತ್ರವಾದ ಉದ್ದೇಶ, ಆದರ್ಶವನ್ನು ಆರಾಧಿಸುವಂಥ ಸ್ಥಾನವಾದ್ರಿಂದ ಇಲ್ಲಿ ಆನಂದದ ಜೊತೆಗೆ ಧರ್ಮದ ಅನುಸಂಧಾನವೂ ಇರುತ್ತೆ. ಇಷ್ಟು ವಿಶಿಷ್ಟವಾದಂಥ ಈ ಉತ್ಸವಕ್ಕೆ ಇದು ಕಾರಣವಾಗಿದೆ. ಹಾಗಾಗಿ ನಮ್ಮಲ್ಲಿ ಎರಡೂ ಇದೆ, ವ್ಯಷ್ಟಿ ಸಮಷ್ಟಿ, ಇನ್ನರ್ ಗ್ರೋತ್ ಆ್ಯಂಡ್ ಔಟರ್ ಗ್ರೋತ್ ಎರಡೂ ಬೇಕಾಗುತ್ತೆ. ಒಳಗೂ ನಾವು ಅಂತರ್ಮುಖವಾಗಬೇಕು, ಹೊರಗಡೆ ಕೂಡ ವಿಕಾಸವಾಗಬೇಕು. ಈ ದೃಷ್ಟಿಯಿಂದ ಈ ಉತ್ಸವ ತುಂಬ ಅರ್ಥಪೂರ್ಣವಾದ. ನಿಜ. ನನಗೆ